ಹಾಯ್ ಗಾಯ್ಸ್, ನನ್ನ ಹೊಸ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಮತ್ತು ನಮ್ಮಮ್ಮ ಒಡನ್ಬೈಲಿಗೆ ಹೋಗ್ತಾ ಇದ್ದೀವಿ. ಒಡನ್ಬೈಲಲ್ಲಿರೋ ಶ್ರೀ ಮಹಾಮಾತೆ ಪದ್ಮಾವತಿ ಅಮ್ಮನವ್ರ ದರ್ಶನಕ್ಕೆ ನಾನು ನಮ್ಮಮ್ಮ ಇವತ್ತು ಹೋಗ್ತಾ ಇರೋದು. ತುಂಬ ಟೈಮಿಂದ ಹೋಗಬೇಕು ಅಂತ ಅಂದ್ಕೊಳ್ತಾ ಇದ್ವಿ, ಬಟ್ ಕಾಲನೇ ಕೂಡ್ ಬರ್ತಾ ಇರಲಿಲ್ಲ. ಸಾಗರದಿಂದ ಬೆಳಗ್ಗೆ 7 ಗಂಟೆಗೆ 10 ಗಂಟೆಗೆ KSRTC ಬಸ್ ಇದೆ, ಬಟ್ ನಾವು 10 ಕಾಲಿಗೆ ಪ್ರೈವೇಟ್ ಬಸ್ ಸ್ಟ್ಯಾಂಡಿಂದ ಡೈರೆಕ್ಟು ಒಡನ್ಬೈಲಿಗೆ ಒಂದು ಬಸ್ ಇದೆ. ಸೊ ಆ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ, ಪ್ರೈವೇಟ್ ಬಸ್ಸಲ್ಲಿ. ಬಟ್ ನೀವೇನಾದರೂ ಹೋಗೋದಾದರೆ ಬೆಳಗ್ಗೆ 7 ಗಂಟೆಗೆ KSRTC ಬಸ್ ಸ್ಟ್ಯಾಂಡಿಂದ ಡೈರೆಕ್ಟ್ ಬಸ್ ಇದೆ. ಸೊ ಅದಕ್ಕೆ ಹೋದರೆ ಇನ್ನೂ ಚೆನ್ನಾಗಿರುತ್ತೆ, ಯಾಕಂದರೆ ಮಧ್ಯಾಹ್ನ ನಾವು ಹೋಗೋ ಟೈಮಲ್ಲಿ 12 ಗಂಟೆ ಆಗಿತ್ತು. ಸೊ ಅವಾಗ ಸ್ವಲ್ಪ ಬಿಸಿಲಿತ್ತು, ನೋಡ್ತಾ ಇರ್ಬೋದು. ಇವಾಗ ನಾವು ಜೋಗದಲ್ಲಿದ್ದೀವಿ, ಮಧ್ಯದಲ್ಲಿ ಜೋಗದಲ್ಲಿ ನಿಲ್ಲಿಸ್ತಾರೆ. ಜೋಗ ಇದ್ರ ಮೇಲೆ ಹೋಗುತ್ತೆ ಬಸ್ಸು ಒಡನ್ಬೈಲ್ಗೆ. ರೋಡ್ ಮಾತ್ರ ಒಂದು ಸ್ವಲ್ಪ ಅಷ್ಟು ಕರೆಕ್ಟಾಗಿಲ್ಲ, ಸ್ವಲ್ಪ ಕಲ್ಲು ಗುಂಡಿಗಳೆಲ್ಲ ಇದೆ. ಬಟ್ ಹೋಗ್ಬೋದು, ನಿಮ್ಮದು ಓನ್ ವೆಹಿಕಲ್ ಆದ್ರೂ ನಿಧಾನವಾಗಿ ಓಡಿಸ್ಕೊಂಡು ಹೋಗ್ಬೋದು. ನೀವು ಲೇಡೀಸ್ ಆಗಿ ಏನಾದ್ರು ಗೌರ್ಮೆಂಟ್ ಬಸ್ಸಲ್ಲಿ ಹೋದರೆ ನಿಮಗೆ ಫ್ರೀ ಇರುತ್ತೆ ಬಸ್ಸು. ಇಲ್ಲ ಅಂದರೆ ನೀವು ಪ್ರೈವೇಟ್ ಬಸ್ಸಿಗೆ ಹೋಗ್ತೀರಾ. ಈಗ ನಾವು ಪ್ರೈವೇಟ್ ಬಸ್ಸಿಗೆ ಹೋದ್ವಿ, ಒಬ್ಬರಿಗೆ ಟಿಕೆಟು 55 ರೂಪಾಯಿ ಇತ್ತು. ಇದು ಪ್ರೈವೇಟ್ ಬಸ್ ಸ್ಟ್ಯಾಂಡಿಂದನೇ 10 ಕಾಲಿಗೆ ಹೊರಡುತ್ತೆ, ಡೈರೆಕ್ಟ್ ಒಡನ್ಬೈಲಿಗೆ 12 ಗಂಟೆಗೆ ರೀಚ್ ಆಗುತ್ತೆ. ಸೊ ತುಂಬ ಜನ ಹೇಳ್ತಾರೆ ಇಲ್ಲೇನು ಅಂದ್ಕೊಂಡ್ರು ಅದು ಫಲಿಸುತ್ತೆ, ಮಾಡಿಕೊಡ್ತಾಳೆ ದೇವಿ ಅಂತ. ನನ್ನ ಅಕ್ಕ ಕೂಡ ಇಲ್ಲೇ ಕಾರ್ಗಲಲ್ಲಿ ಇದ್ಲು ಸುಮಾರು ವರ್ಷ. ನಮ್ಮ ಬಾವ ಇಲ್ಲೇ ವರ್ಕ್ ಮಾಡ್ತಾ ಇದ್ರು ಫಾರೆಸ್ಟರ್ ಆಗಿ. ಸೊ ಅವಳು ತುಂಬ ಇಲ್ಲಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ಲು, ಹಾಗೆ ದೇವ್ರಿಗೆ ನಡ್ಕೊಳ್ತಾ ಇದ್ಲು. ನಾವು ತುಂಬ ಟೈಮಿಂದ ಹೋಗಬೇಕು ಅಂದ್ಕೊಳ್ತಾ ಇದ್ವಿ, ಬಟ್ ಆಗ್ತಾನೆ ಇರಲಿಲ್ಲ. ಇವತ್ತು ಹೋಗ್ತಾ ಇದ್ದೀವಿ. ಸೊ ನಾವು ಕೂಡ ಅಲ್ಲಿ ಭಟ್ರಿಗೆ ಕೇಳಿದ್ವಿ, ಅವ್ರು ಏನು ಹೇಳಿದ್ರು ಎಲ್ಲನೂ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ದೇವಸ್ಥಾನದಲ್ಲಿ ವಿಶೇಷವಾಗಿ ಬಳೆನ ದೇವರಿಗೆ ಹರಕೆ ಕಟ್ಕೊಂಡು ಬಳೆ ಕೊಡೋದು ಒಂದು ಪದ್ಧತಿ ಇದೆ. ಸೊ ಇದಕ್ಕೆ ಬಳೆ ಪದ್ಮಾವತಿ ದೇವಸ್ಥಾನ ಅಂತಲೇ ಕೂಡ ತುಂಬ ಕರೀತಾರೆ. ಶ್ರೀ ಕ್ಷೇತ್ರ ಒಡನ್ಬೈಲು ನೋಡ್ತಾ ಇರ್ಬೋದು, ಇಲ್ಲಿ ಬೋರ್ಡ್ ಹಾಕಿದ್ದಾರೆ. ಸೊ ಇಲ್ಲಿ ಅದೇ ಒಂದು ಪದ್ಧತಿ ಇರೋದು. ನಾವು ಕೂಡ ಏನಾದರೂ ಅಂದ್ಕೊಂಡಾಗ ಬಳೆನೇ ಕೊಡಬೇಕಾಗತ್ತೆ, ಇಷ್ಟು ತೂಕದ ಬಳೆ ಇಲ್ಲ ಇಷ್ಟು ಬಳೆ ಅಂತ. ನಾವು ಹೋಗಿದ್ದು ಶನಿವಾರ ಆಗಿತ್ತು. ಸೊ ತುಂಬ ಜನ ಇದ್ದರು. ಆಲ್ಮೋಸ್ಟ್ ಎಲ್ಲ ಬಯಲುಸೀಮೆ, ಉತ್ತರ ಕರ್ನಾಟಕ ಆ ಸೈಡಿನವರೇ ಆಗಿದ್ರು, ಮತ್ತು ಸ್ಕೂಲ್ ಟ್ರಿಪ್ ಕೂಡ ಬಂದಿದ್ರು ಚಿಕ್ಕ ಮಕ್ಕಳೆಲ್ಲ. ಸೊ ತುಂಬ ಜನ ಇದ್ದರು. ಇಲ್ಲಿ ನಿಮಗೆ ಹೇಗಾಗುತ್ತೆ ಅಂದರೆ, ನೀವು ಬರೀ ದರ್ಶನ ಮಾಡ್ತೀರಾ ಅಂದರೆ ನಿಮಗೆ ಬೇಗ ದರ್ಶನ ಆಗುತ್ತೆ, ಯಾಕಂದರೆ ಲೈನು ಪಟ ಮೂವ್ ಆಗ್ತಾ ಇರುತ್ತೆ. ಬಟ್ ನೀವು ಏನಾದರೂ ಸೇವೆ ಮಾಡ್ತೀರಾ, ಈ ಥರ ಬಳೆ ಏನಾದರೂ ಕೊಡಬೇಕು ಅಂತ ಇದ್ದರೆ ನಿಮಗೆ ಸ್ವಲ್ಪ ಲೈನು ಉದ್ದ ಇರುತ್ತೆ, ನಿಧಾನಕ್ಕೆ ಅದು ಮೂವ್ ಆಗುತ್ತೆ. ನೋಡ್ಬೋದು ಸೇವೆಗಳದ್ದು ಏನೇನಿದೆ ಅಂತ ಇಲ್ಲಿ ವಿಡಿಯೋದಲ್ಲಿ, ಏನೇನು ಸೇವೆಗೆ ಎಷ್ಟೆಷ್ಟು ಆಗುತ್ತೆ ಅಂತ. ಸೊ ನಾವು ಬಳೆ ತೊಗೊಂಡ್ವಿ, ಬಳೆ ಮತ್ತು ಸಂಕಲ್ಪ. ಸೊ ಇದೆರಡೂ ಸೇರಿ ನಮಗೆ ಸುಮಾರು 320 ರೂಪಾಯಿ ಆಯಿತು. 120 ರೂಪಾಯಿ ಬಳೆ, ಹಾಗೆ 200 ರೂಪಾಯಿ ಸಂಕಲ್ಪ. ಸೊ ಇದರಲ್ಲಿ 108 ಬಳೆಗಳಿದೆ. ನೀವಿಲ್ಲಿ ನಿಮ್ಮ ಶಕ್ತಿಗೆ ಅನುಸಾರವಾಗಿ ಇಲ್ಲಿ ಸೇವೆಗಳನ್ನ ಮಾಡ್ಬೋದು. ಇಲ್ಲ ಅಂದರೆ ನೀವು ಫಸ್ಟ್ ಟೈಮ್ ಹೋದಾಗ ಸೇವೆ ಏನು ಮಾಡಬೇಕಂತ ಏನಿಲ್ಲ, ನೀವು ಸಂಕಲ್ಪ ಮಾಡಿಕೊಂಡು ನೆಕ್ಸ್ಟ್ ನಿಮಗೆ ಅದು ನೆರವೇರಿದ ಮೇಲೆ ಇಲ್ಲಿ ಬಂದು ಇದನ್ನು ಕಂಪ್ಲೀಟ್ ಮಾಡ್ಬೋದು. ಸೊ ನೋಡ್ಬೋದು, ನಾವಿಲ್ಲಿ ಹೂ ತೊಗೊಂಡ್ವಿ. ಹಾಗೆ ಇಲ್ಲಿ ನವಗ್ರಹ ಮಂಟಪ ಕೂಡ ಇತ್ತು, ಅದನ್ನು ಕೂಡ ನಾನಿಲ್ಲಿ ವಿಡಿಯೋ ಮಾಡಿಕೊಂಡೆ. ನಾವೀಗ ಸಾಲಲ್ಲೇ ನಿಂತಿದ್ದೀವಿ. ಸಾಲು ತುಂಬ ನಿಧಾನಕ್ಕೆ ಹೋಗ್ತಾ ಇತ್ತು, ಬಿಕಾಸ್ ತುಂಬ ಜನ ಇದ್ದರು ಸೇವೆ ಮಾಡೋರು. ತುಂಬ ಜನದ್ದು ಹರಕೆ ಫಲಿಸಿದ ಮೇಲೆ ಬಂದು ಸೇವೆ ಮಾಡೋರು ಅವ್ರು ಕೂಡ ಇದ್ದರು. ಸೊ ಈ ಲೈನು ತುಂಬ ನಿಧಾನಕ್ಕೆ ಮೂವ್ ಆಗ್ತಾ ಇತ್ತು. ಹಾಗೆ ಇಲ್ಲಿರುವಂಥ ಈ ಮುಕ್ತಿನಾಗಸ್ವಾಮಿ ಇದೆಯಲ್ಲ, ಇಲ್ಲಿ ನೀವೇನಾದರೂ ನಿಮ್ಮ ಹರಕೆ ಅಂದ್ಕೊಂಡಿದ್ದು ಆದಮೇಲೆ ಫಲಿಸಿದ್ರೆ ಇಲ್ಲಿ ನಿಮಗೆ ಡೈರೆಕ್ಟಾಗಿ ಹಾಲಿನ ಅಭಿಷೇಕ ಮಾಡಲಿಕ್ಕೆ ಬಿಡ್ತಾರಂತೆ. ಹಾಗೆ ಇಲ್ಲಿ ತುಲಾಭಾರ ಮಾಡೋದು ಕೂಡ ಇದೆ. ನೀವು ಅಂದ್ಕೊಂಡದ್ದು ಏನೋ ಆಗಿರುತ್ತೆ ಅಂದ್ಕೊಳ್ಳಿ, ಇಲ್ಲ ಮಕ್ಕಳಿಗೆ ಇಲ್ಲಿ ಜಾಸ್ತಿ ತುಲಾಭಾರ ಮಾಡಿಸ್ತಾರೆ ನಾನು ನೋಡಿರೋದು. ಹಾಗೆ ಇಲ್ಲಿ ಸಂಪ್ರದಾಯಿಕ ಉಡುಗೆನೇ ಹಾಕ್ಕೊಂಡು ಮಾಡಬೇಕು, ಲೈಕ್ ಸೀರೆ ಅಥವಾ ಚೂಡಿದಾರು, ಇಲ್ಲಾಂದರೆ ಶಲ್ಯ ಪಂಚೆ, ಈ ಥರ 7 ವರ್ಷ ಮೇಲ್ಪಟ್ಟವ್ರಿಗೆ. ಇಲ್ಲಿ ಹೆಚ್ಚಿನದಾಗಿ ನಾನು ನೋಡಿದೆ ಹಾಗೆ ತುಂಬ ಜನ ಈ ಸಂತಾನ ಪ್ರಾಪ್ತಿಗೋಸ್ಕರ ಇಲ್ಲಿ ಲೈಕ್ ಹರಕೆ ಕಟ್ಕೊಳ್ಳೋದನ್ನ ನಾನು ಕೇಳಿದ್ದೀನಿ. ಇಲ್ಲಿ ನಾವು ಲೈನಲ್ಲಿ ನಿಂತಾಗ ನಮ್ಮ ಮುಂದ್ಗಡೆ ಒಬ್ಬರಿದ್ದರು, ಅವರೇ ಹೇಳಿದ್ದು ಲೈಕ್ ಅವರು 6 ವರ್ಷದಿಂದ ಮದುವೆ ಆಗಿ ಮಕ್ಕಳು ಇರಲಿಲ್ಲ ಅಂತೆ. ಇಲ್ಲಿ ಬಂದು ಬೇಡ್ಕೊಂಡು ಹೋದ್ಮೇಲೆ ಮಗು ಆಗಿ ಆ ಮಗುನೂ ಕೂಡ ಕರ್ಕೊಂಡು ಬಂದಿದ್ರು. ಸೊ ಅದ್ರದ್ದು ಮಗು ತುಕ್ಕದ್ದೇ ಬಳೆ ಕೊಟ್ಟರು, ಇಲ್ಲಿ ತುಲಾಭಾರ ಮಾಡಿದರು. ಹಾಗೆ ಇಲ್ಲಿ ಇನ್ನೊಂದೇನಪ್ಪ ಅಂದರೆ, ನಮ್ಮ ಅಕ್ಕ ಪ್ರೆಗ್ನೆಂಟ್ ಇರುವಾಗ ಅವಳಿಗೆ ಗಂಡು ಮಗುನೇ ಆಗುತ್ತೆ. ಅವಳಿಗೆ ಹೆಣ್ಮಗು ಅಂದರೆ ತುಂಬ ಇಷ್ಟ ಆಯಿತು ಫಸ್ಟಿಗೆ. ಸೊ ಬಟ್ ಇಲ್ಲಿ ಹೇಳಿದರು ನಿನಗೆ ಪುತ್ರನೇ ಪ್ರಾಪ್ತಿ ಆಗೋದು ಅಂತ, ಹಾಗೆ ಆಯಿತು. ಸೊ ಅದನ್ನು ಕೂಡ ಅವಳು ನನಗೆ ಹೇಳ್ತಾ ಇರ್ತಾಳೆ. ಸೊ ಈ ಥರ ನಿಮಗೆ ಏನಾದರೂ ಕೇಳಬೇಕಿದ್ರೆ ಅಥವಾ ಏನಾದರೂ ಆಗಬೇಕಂತ ಅಂದರೆ ಖಂಡಿತ ನೀವು ಬಂದಿಲ್ಲಿ ಸಂಕಲ್ಪ ಮಾಡ್ಕೋಬೋದು. ನಾವು ಕೂಡ ಸಂಕಲ್ಪ ಮಾಡ್ಕೊಂಡ್ವಿ, ತುಂಬ ಚೆನ್ನಾಗಿ ಹೇಳಿದರು. ನಾವು ಕೂಡ ಕೇಳಿದ್ವಿ, ಲೈಕ್ ನಮ್ಮಮ್ಮ ನಾವು ಇವಾಗ
ಮನೆ ಕಟ್ಟಬೇಕು ಅದ್ರ ಬಗ್ಗೆ, ಹಾಗೆ ನನ್ನ ತಮ್ಮನ ಕೆಲಸದ ಬಗ್ಗೆ, ನನ್ನ ಮದುವೆ ಬಗ್ಗೆ, ಆರೋಗ್ಯದ ಬಗ್ಗೆ ಎಲ್ಲ ಪ್ರತಿಯೊಂದು ಕೇಳಿದರು. ಏನು ಹೇಳಿದರು ಅಂತ ನಮ್ಮ ಅಮ್ಮನ ಬಾಯಲ್ಲೇ ನಿಮಗೆ ಹೇಳಿಸ್ತೀನಿ. ಸೊ ಇವಾಗ ನಾವು ಲೈನಲ್ಲಿ ಇದ್ದೀವಿ, ನೋಡ್ಬೋದು. ಜಾಸ್ತಿ ವೀಡಿಯೋ ಮಾಡೋಕ್ಕಾಗಿಲ್ಲ ಇಲ್ಲಿ, ಬಿಕಾಸ್ ನಾವು ಒಳಗಡೆ ಲೈನಲ್ಲಿ ಇರ್ತೀವಿ. ಹಾಗಾಗಿ ಇಲ್ಲಿ ವಿಡಿಯೋ ಕೂಡ ಮಾಡೋ ಹಾಗಿಲ್ಲ, ನಾನು ಸಣ್ಣ ಸಣ್ಣ ಕ್ಲಿಪ್ಸ್ ತೊಗೊಂಡಿದ್ದೀನಿ ಅಷ್ಟೇ. ನಾವು ಸಿಗಂದೂರವರು ಅಂತ ಹೇಳಿದ ತಕ್ಷಣ ಇಲ್ಲಿನ ಅರ್ಚಕರು ತುಂಬ ಖುಷಿಪಟ್ಟರು. ನಾವು ಕೂಡ ಮುಳುಗಡೆ ಆಗಿ ಈ ಕಡೆ ಬಂದಿರೋರೆ, ನಾವು ಕೂಡ ದೇವಿ ಸಿಗಂದೂರು ಚೌಡೇಶ್ವರಿಗೆ ನಡ್ಕೊಳ್ತೀವಿ ಅಂತ ಹೇಳಿ ಖುಷಿಪಟ್ಟರು. ಹೇಳಮ್ಮ ಅಲ್ಲಿ ಭಟ್ರು ಆರೋಗ್ಯ ಐಶ್ವರ್ಯ ಎಲ್ಲ ಸಿಗುತ್ತೆ. ಮಗನಿಗೆ 9 ತಿಂಗಳಲ್ಲಿ ಕೆಲಸ ಆಗುತ್ತೆ, ಆಮೇಲೆ ಮಗಳಿಗೆ 9 ತಿಂಗಳಲ್ಲಿ ಫಿಕ್ಸ್ ಆಗುತ್ತೆ, ಮದುವೆ ಫಿಕ್ಸ್ ಆಗುತ್ತೆ. ಆಮೇಲೆ ಮನೆ ಎಲ್ಲ ಏನು ತೊಂದರೆ ಏನು ಇಲ್ದಂಗೆ ನಡೆಸ್ಕೊಡ್ತಾಳೆ ತಾಯಿ. ಹೋಗ್ಬರ್ರಿ. ಕೇಳಿಸ್ಕೊಂಡ್ರೆ ನಮಗೆ ಇವಾಗ ಎಲ್ಲ 9 ತಿಂಗಳಲ್ಲಿ ಎಲ್ಲ ಚೆನ್ನಾಗಾಗತ್ತೆ ಅಂತ ಹೇಳಿದರು. ಹಾಗೆ ನಾವು ಇವಾಗ ಹೋಗಿದ್ದು ಇದು ಮೂಲಸ್ಥಾನ ದೇವ್ರದ್ದು. ಇಲ್ಲಿ ಹುತ್ತದಲ್ಲಿ ಮೂಡಿ ಬಂದಿದ್ದಾಳೆ ದೇವಿ. ಸೊ ಇಲ್ಲಿ ಬಳೆಗಳೆಲ್ಲ ಇದೆ ಅಲ್ಲಿ. ಹಾಗೆ ಇಲ್ಲಿ ದಕ್ಷಿಣ ಮುಖ, 4 ಮುಖಗಳಲ್ಲೂ 4 ಕಡೆನೂ ದೇವತೆ ಎಲ್ಲ ಕಡೆನೂ ಇದ್ದಾರೆ. ಹಾಗೆ ಇಲ್ಲಿ ಬೇರೆ ದೇವ್ರುಗಳು ಕೂಡ ಇದೆ, ಯಕ್ಷಿ, ಆಮೇಲೆ ಚೌಡಿ, ಯಮ್ಮ, ಸುಮಾರು ದೇವ್ರುಗಳು ಕೂಡ ಇದೆ. ಅಲ್ಲೆಲ್ಲರಿಗೂ ಕೂಡ ನಾವು ನಮಸ್ಕಾರ ಮಾಡ್ಕೊಂಡ್ವಿ. ಹಾಗೆ ಇಲ್ಲಿ ಭೂತರಾಜ ಸ್ವಾಮಿ ಅಂತ ಕೂಡ ಇದೆ. ಹಾಗೆ ಇದ್ರ ಮುಂದೆ ಒಂದು ಹರಕೆ ಹುಂಡಿ ಅಂತ ಇದೆ. ನಿಮ್ಗೆ ಏನೇ ಹರಕೆ ಇದ್ರೂ ಇಲ್ಲಿ ಚೀಟಿನ ಬರೆದು ಅದರೊಳಗೆ ಹಾಕ್ಬೋದು. ಸೊ ಆ ಹರಕೆ ನೆರವೇರಿದ ಮೇಲೆ ನೀವೇನು ಅಂದ್ಕೊಂಡಿದ್ರಿ ಆ ಸೇವೆನ ಬಂದಿಲ್ಲಿ ಮಾಡ್ಬೋದು. ನಾನು ಕೂಡ ಒಂದು ಚೀಟಿ ಬರೆದು ಹಾಕಿದ್ದೀನಿ, ನೋಡೋಣ ಏನಾಗುತ್ತೆ ಅಂತ. ಸೊ ಎಲ್ಲ ಒಳ್ಳೇದಾಗಲಿ ಅಂತ ಅಂದ್ಕೊಳ್ಳೋಣ. ಇಲ್ಲೇ ಬಸದಿ ಕೂಡ ಇದೆ. ಸೊ ಅಲ್ಲೂ ಕೂಡ ನಾವು ನಮಸ್ಕಾರ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ಇಲ್ಲಿ ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ ಕೂಡ ಇರುತ್ತೆ. ಇದಾದಮೇಲೆ ನಾವು ಡೈರೆಕ್ಟ್ ಊಟಕ್ಕೆ ಹೊರಟ್ವಿ. ನಾವು ಹೋಗ್ತಾ ಊಟಕ್ಕೆ ಆಲ್ಮೋಸ್ಟ್ 1:15 ಆಗಿತ್ತು. ಸೊ ಊಟನೂ ಅಷ್ಟೇ ತುಂಬ ಚೆನ್ನಾಗಿತ್ತು. ತುಂಬ ಜನ ಇದ್ದರು ಇವತ್ತು, ಶನಿವಾರ ಆಗಿದ್ದರಿಂದ. ಅನ್ನ, ಸಾರು, ಪಲ್ಯ, ಹಾಗೆ ಪಾಯಸ ಎಲ್ಲನೂ ಇತ್ತು. ಲೈನು ಈ ಥರ ಸರ್ದಿ ಸಾಲಲ್ಲಿ ಹೀಗಿರುತ್ತೆ, ಸ್ವಲ್ಪ ಸ್ವಲ್ಪ ಜನಕ್ಕೆ ಬಿಡ್ತಾರೆ. ಸೊ ಮೇಲ್ಗಡೆ ಕುತ್ಕೊಳ್ಳೋಕ್ಕೂ ಕೂಡ ಆಪ್ಷನ್ ಇದೆ, ಇಲ್ಲಾಂದರೆ ಕೆಳಗಡೆ ಕುತ್ಕೊಂಡು ತಿನ್ಬೋದು. ಇದಾದಮೇಲೆ ನಾವು ಪ್ರಸಾದ ತೊಗೊಂಡು ವಾಪಸ್ ಹೊರಟ್ವಿ. ಹಾಗೆ ನಾನಿಲ್ಲಿ ತಿನ್ನೋಕ್ಕೆ ಪೈನಾಪಲ್ ತೊಗೊಂಡಿದ್ದೆ, ಇದು ಕೂಡ ಒಂದು ಕೊಟ್ಟೆ. ಸೊ ಇದು ನನ್ನ ಬಸ್ ಹತ್ತೋ ತನಕ ನಾನು ಹಿಂದೆನೇ ಫಾಲೋ ಮಾಡ್ಕೊಂಡು ಬಂತು. ಇನ್ನೇನು ಬಸ್ ಹತ್ತಬೇಕು, ಬಸ್ ಬಾಗಿಲು ಹತ್ರ ತನಕನೂ ಬಂತು. ಅದಾದಮೇಲೆ ನಾವಿಲ್ಲಿ ಒಂದು ಬಸ್ ಡೈರೆಕ್ಟಾಗಿ ಇದೆ ಅಂತ ಹೇಳಿದರು 3 ಗಂಟೆಗೆ. ಬಟ್ ನಾವು ತಡಿದೆ ಇನ್ನೊಂದು ಯಾವುದೋ ಒಂದು ಗಾಡಿಗಳು ಬಂತು. ಇಲ್ಲಿ ಡೈರೆಕ್ಟ್ ಅದು ಜೋಗ ತನಕ ನಮಗೆ ಡ್ರಾಪ್ ಮಾಡ್ತಾರೆ. ಅಲ್ಲಿಂದ ನಮಗೆ ಜೋಗದಿಂದ ಅರ್ಧ ಗಂಟೆಗೆ ಒಂದೊಂದು ಬಸ್ ಇದೆ ಅಂತ ಹೇಳಿದರು. ಸೊ ಹಾಗಾಗಿ ಆ ಗಾಡಿಯಲ್ಲಿ ಬಂದು ನಾವು ಸಾಗರ ಬಂದ್ವಿ. ಸಾಗರ ಬರ್ತಾ ಸುಮಾರು 4:15 ಗಂಟೆ ಆಗಿತ್ತು. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬ ಭಕ್ತಿಯಿಂದ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀನಿ, ಎಲ್ಲ ಒಳ್ಳೇದಾಗುತ್ತೆ ಅಂದ್ಕೊಳ್ಳೋಣ. ನೀವು ಕೂಡ ಸಾಧ್ಯವಾದರೆ ಒಂದ್ಸಲಿ ಪದ್ಮಾವತಿ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ನಾನು ನಿಮಗೆ ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿ ತನಕ ನೀವೆಲ್ಲರೂ ಖುಷಿಯಾಗಿರಿ, ಹ್ಯಾಪಿಯಾಗಿರಿ. ಜೈ ಶ್ರೀ ಕೃಷ್ಣ.